परमेश्वर हमको आदर हमको संभालता है और हमारे साथ रह के हमको तसल्ली देता है, हमको तसल्ली देता है। हम जब टूट जाते हैं ना, कोई भी हमारे साथ नहीं है, तो हमको तसल्ली देता है, हमको संभालता है, क्योंकि औरों को हम संभाले और उनको उनके साथ खड़े रहे, इसीलिए तसल्ली दे। इसीलिए अगर हमको जॉब के अंदर परमेश्वर उठाता है, इसका मतलब है कि हम उन्नति में आ रहे हैं, हमारे पास हमको जरूरतें पूरी होकर कुछ बच रहा है, तो हम औरों को इस्तेमाल करें, परमेश्वर के राज को इस्तेमाल करें, या कुछ संकट में है उन लोगों को सहायता करें, इसीलिए। बट ನಮ್ದು ಹಂಗಿಲ್ಲ, ನಮ್ದೇನ್ ಗೊತ್ತಾ, ನಾನು ಒಂದು ಕಾರ್ ತಗೊಳ್ಬೇಕು, ನನ್ನ ಮಗನು ಒಂದು ಕಾರ್, ನನ್ನ ಮಗಳು ಒಂದು ಕಾರ್, 3 ಕಾರಲ್ಲಿ ಓಡಾಡ್ತಾರೆ. ನಾನು ಒಂದು ಬೈಕ್ ತಗೋಬೇಕು, ನನ್ನ ಮಗನು ಒಂದು ಬೈಕ್ ತಗೋ, ನನ್ನ ಮಗಳು, 3 ಜನ. ಹೌದು, ನೀವು ಜಾಬ್ಗಳು ಮಾಡ್ತಾ ನೋಡಿ. ಅದಕ್ಕೆ ನಾನು ಹೇಳ್ತೇನೆ, नेसेसरी इधर तगोಳ್ಬೇಕು, ನಾನು ಇಲ್ಲ ಅಂತ ಹೇಳ್ತೇನೆ. आपकी जरूरत है, आप लेना चाहिए, मैं नहीं बोल के नहीं बोल, आपको जरूरत है, आपके 3 लोग काम करते हैं, 3 लोगों को बाइक चाहिए, ले सकते हैं. लेकिन कुछ लोग फैशन के लिए, कुछ लोग दिखावे के लिए, ಕೆಲವೊಬ್ರು ಖಾಲಿ ತೋರಿಸ್ಲಿಕ್ಕೆ, ಕೆಲವೊಬ್ರು ಖಾಲಿ ಚೇಂಜ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಮಾಡಬಾರ್ದು. ಯಾಕೆ ದೇವರು ನಿಮ್ಮನ್ನ ಆಧರಿಸಿದನು, ಯಾಕೆ ದೇವರು ನಿಮ್ಮನ್ನ ಸಂತೈಸಿದನು, ಯಾಕೆ ಜನ ನಿಮ್ಮನ್ನ ಬಿಟ್ಟು ಹೋದಾಗ ಆತ ನಿಮ್ಮನ್ನ ಆಧಾರ ಕೊಟ್ಟನು, ಆತ ನಿಮ್ಗೆ ಆಧರಣೆ ಕೊಟ್ಟನು, ಯಾಕೆ ನಿಮ್ಮನ್ನ ಸಂತೈಸಿದನು ಅಂದ್ರೆ ನೀವು ಸಂಕಟದಲ್ಲಿರುವವರಿಗೆ ಸಂತೈಸ್ಲಿಕ್ಕೆ, ಆಧರಣೆ ಕೊಡ್ಲಿಕ್ಕೆ ಶಕ್ತರಾಗ್ಬೇಕಂತ. ಇತನ ಈ ಬಾತೆ. ಆದ್ರೆ ನಾವೇನ್ ಮಾಡ್ತೇವೆ, ನಾವು ದೇವರಿಂದ ಆಧರಣೆ ಪಡ್ಕೊಳ್ಬೇಕಂತ ಬಯಸ್ತೇವೆ, ಆದ್ರೆ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಹೋಗೋದು, ಅದನ್ನ ನಾವು ಕಲ್ತು ನಾವು ಕೊಡಬೇಕು, ಅದಕ್ಕೆ ದೇವರು ತುಂಬಿಸ್ತಾರೆ. ಓಕೆ, ಕ್ರಿಸ್ತನ ನಿಮಿತ್ತ ಇದು ನೆನಪಿಟ್ಕೊಳ್ಬೇಕು. ಇಲ್ಲಿ ನಮ್ದೇನೋ ಇಲ್ಲ ರೀ, ನಮ್ಮನ್ನ ಜನ ದ್ವೇಷ ಮಾಡ್ತಾ ಇದ್ದಾರೆ, ನಮ್ಮನ್ನ ಯಾರು ಪ್ರೀತಿಸೋದಿಲ್ಲ, ನಮ್ ಬಗ್ಗೆ ಯಾರು ಕೇರ್ ಮಾಡ್ತಾ ಇಲ್ಲ, मुझे कोई भी नहीं समझ रहे, मुझे कोई भी मेरे बारे में केयर नहीं करते, मेरी ओर नहीं देखते, मेरे साथ नहीं खड़े होते, ನಾವ್ ಹೇಳ್ತಾ ಇರ್ತೀವಲ್ಲ, ನಾನೇನು ತಪ್ಪು ಮಾಡಿಲ್ಲ ಆದ್ರೂ ನಮ್ ಜನ ಅಂತಾರೆ, ನಾವೇನು ಮಾಡ್ಲಿಲ್ಲ ಆದ್ರೂ ಜನ ನಮ್ಗಂತಾರೆ. ಇದೆಲ್ಲ ಆಗ್ತಾ ಇರೋದಕ್ಕೆ ಕಾರಣ ಏನ್ ಗೊತ್ತಾ? ಕ್ರಿಸ್ತನ ನಿಮಿತ್ತ ಆಗ್ತಾ ಇದೆ. ಯಾಕಂದ್ರೆ ನೀವು ಕ್ರಿಸ್ತನವರಾಗಿದ್ದೀರಿ, ಕ್ರಿಸ್ತನ ಮೂಲಕ ಕರೆಯಲ್ಪಟ್ಟವರು, ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರು, ಕ್ರೈಸ್ತರು ಆಗಿರುವುದರಿಂದ ಕ್ರಿಸ್ತನ ನಿಮಿತ್ತ ನಮಗೆ ಬಾಧೆಗಳು ಬರ್ತವೆ. ಆಮೇಲೆ ಹಿಂದಿಯಲ್ಲಿ ನೋಡೋಣ, ಒಂದ್ಸರ್ತಿ ಯಾರಾದ್ರೂ ಇದ್ದೀರಾ ಹಿಂದಿಯಲ್ಲಿ ಓದ್ಲಿಕ್ಕೆ? के द्वारा, मसीह के द्वारा मुझे बहुत सता रहे पास्टर, मैं जहां जॉब करती हूँ बहुत सताते, मैं जहां जॉब करता हूँ बहुत सताते, मेरे चर्च में बहुत सताते, मेरे परिवार में मुझे बहुत सताते. क्यों? क्योंकि आपके अंदर मसीह है, इसीलिए सताए जाते हैं आप. मसीह की वजह से आपको सताया जाता है. ನೀವ್ ಹೇಳ್ತೀರಿ, ನಾನು ಏನೂ ಮಾಡಿಲ್ಲ ತಪ್ಪು, ನಂದೇನು ತಪ್ಪಿಲ್ಲ, ನಂದು ಯಾವುದು ನಾನು ವಿರುದ್ಧ ಮಾಡಿಲ್ಲ, मैं कौन सा भी गलती नहीं किया, मैं किसी को हर्ट नहीं की, मैं किसी के विरोध में बात नहीं किया, उसके बावजूद लोग मुझे सता रहे. क्यों? क्योंकि आप मसीही हो, इसीलिए. और मसीही रहने के लिए आप शायद आपके नाम में नहीं रहेगा, लेकिन शैतान को मालूम है. ನೋಡ್ರಿ ಕೇಳ್ರಿ, ನೀವ್ ಹೇಳ್ಬಹುದು, ಪಾಸ್ಟರ್ ನನ್ನ ಹೆಸರು ಕ್ರಿಶ್ಚಿಯನ್ ಇಲ್ಲ ಆದ್ರೂ ಕೂಡ ಜನ ನನ್ನ ಸತಾಯಿಸ್ತಾರಲ್ಲ, ನಾನು ಕ್ರೈಸ್ತರಂತ ಅವ್ರಿಗೆ ಗುರುತು ಇಲ್ಲ, ಯಾಕೆ ಸತಾಯಿಸ್ತಾರೆ? ಯಾಕಂದ್ರೆ ಸತಾಯಿಸುವವರು ವ್ಯಕ್ತಿಗಳಲ್ಲ, ಶೈತಾನನು ಅವರಲ್ಲಿದ್ದುಕೊಂಡು ಸತಾಯಿಸ್ತಾನೆ. ಹಾಗಾದ್ರೆ ಸೈತಾನಿಗಾದ್ರೂ ತಿಳಿದದೆ ನೀನು ಕ್ರಿಸ್ತನವನು, ಕ್ರಿಸ್ತಳವಳಾಗಿದ್ದೀಯ. वो मेरे को सताते, मेरा नाम तो क्रिश्चियन नहीं है, मैं कभी मसीही हूं बोल के बताई भी नहीं उनको, लेकिन उसके बावजूद वो मुझे सताते. क्यों? क्योंकि शैतान को मालूम है आप मसीही हो, आपके अंदर यीशु है, और यीशु की वजह से आपको वो सताएंगे. इतना ही. ಅದಕ್ಕೆ ಆತನ ಹೇಳ್ತಾ ಇದ್ದಾನೆ, ಕ್ರಿಸ್ತನ ನಿಮಿತ್ತ ನಮಗೆ ಬಾಧೆಗಳು ಹೇಗೆ ಹೇರಳವಾಗಿ ಉಂಟಾಗುತ್ತದೆಯೋ ಹಾಗೆಯೇ, ಉದಾಹರಣೆಗೆ बहुत कष्ट दिया मेरे को, बहुत कष्ट हो गया मेरे को, बहुत तकलीफ, मेरे को बहुत तकलीफ, बहुत ಬಹಳ ಕಷ್ಟ ಆಯ್ತ್ರಿ, ಬಹಳ ಕಷ್ಟ ಆಯ್ತಾ? ನಿನಗೆ ಎಷ್ಟು ಕಷ್ಟ ಆಗಿದೆಯಲ್ಲ, ನಿನಗೆ ಎಷ್ಟು ಬಾಧೆ ಆಗಿದೆಯಲ್ಲ, ಅಷ್ಟೇ ದೇವರಿಂದ ನೀನು ಆದರಣೆಯನ್ನ ಪಡೆದುಕೊಳ್ತೀಯ. जितना आप सताए गए हो, जितना आपने तकलीफ उठाया है, जितना आपने तरस खाया है, उतना ही परमेश्वर के द्वारा, मनुष्य के द्वारा नहीं, परमेश्वर के द्वारा आपको सहायता मदद आएगा. वचन कहता है
ಶಾಂತಿ ಆಯೇಗಾ ವಚನ कहता है. ಆದರಣೆ ಕೂಡ ಕ್ರಿಸ್ತನ ಮೂಲಕ ಹೇರಳವಾಗಿ ಉಂಟಾಗುತ್ತದೆ.